ಅರೆ ಹುಚ್ಚರಿ ನಾನು ಹೇಳಿದಲ್ಲ, ಅವ್ರ ಬಟ್ಟೆ ಅವರು ಇರ್ಕೊಂಡು ದಾರಿ ಬೀದಿಲಿ ಅಮ್ಮ ತಾಯಿ ಅಂತಲ್ಲ, ಆ ಪರಿಸ್ಥಿತಿ ಬರ್ತಾವೆ. ನೀನಿಗೆ ಬುದ್ಧಿ ಭ್ರಮಣೆಯಾಗಿದೆ, ಅರೆ ಹುಚ್ಚ ಶಬ್ದ ಸೇರಿಸ್ಬೇಕಾಗತ್ತೆ. ನಿನ್ನ ಮುಖವಾಡಗಳು ಒಂದೊಂದಾಗಿ ಕಳಿಸ್ಕೊಳ್ತದೆ. ಇನ್ನು ಸ್ವಲ್ಪ ದಿವಸ ಬಂದರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವು ಗೊತ್ತಲ್ಲ, ಅರೆ ಹುಚ್ಚರು. ಆ ರೀತಿ ನಿಜವಲ್ಲೂ ಅರೆ ಹುಚ್ಚರಾಗಿ ಓಡಾಡ್ತಾರೆ. ಸತ್ಯ ಇದು. ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಕೇಳಕ್ಕೆ ಇಚ್ಛೆ ಪಡ್ತೀನಿ, ಬಹಿರಂಗವಾಗಿ ಸವಾಲಾಗ್ತೀನಿ. ನಿನ್ನ ಮುಖವಾಡಗಳು ಒಂದೊಂದಾಗಿ ಕಳಿಸ್ಕೊಳ್ತದೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಹಿಂದೂ ಅಂತೀಯ, ಟ್ರಂಪ್ ಕಾರ್ಡ್, ಕೆಲಸರಿ ಉತ್ತರ ಕರ್ನಾಟಕ ಅಂತೀಯ, ಇನ್ನು ಕೆಲಸರಿ ಪಂಚಮಶಾಲಿ ಅಂತ ಹೇಳ್ತೀಯ, ಇನ್ನು ಕೆಲವು ಬಾರಿ ಜಾತ್ಯತೀತವಾಗಿ ಅಂತ ಹೇಳ್ತೀಯ, ಇನ್ನು ಕೆಲವು ಬಾರಿ ವೀರಶೈವ ಲಿಂಗಾಯತ ಸಮಾವೇಶ ಮಾಡ್ತೀಯ ಅಂತ ಹೇಳ್ತೀಯ. ಅದಕ್ಕೆ ನಾನು ಹೇಳಿದೆ, ನಿನ್ನೇನು ಹೇಳಿದೆ, ಇವತ್ತು ಹೇಳಿದೆ, ಇನ್ನು ಸ್ವಲ್ಪ ದಿವಸ ಬಂದರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವು ಗೊತ್ತಲ್ಲ, ಅರೆ ಹುಚ್ಚರು. ಆ ರೀತಿ ನಿಜವಲ್ಲೂ ಅರೆ ಹುಚ್ಚರಾಗಿ ಓಡಾಡ್ತಾರೆ. ಸತ್ಯ ಇದು. ಇನ್ನು ಕರ್ಕೊಂಡೋಗಿ ಹುಚ್ಚರಾಸಂತ ಸೇರಿಸ್ಬೇಕಾಗತ್ತೆ. ನಿನ್ನ ಅರೆ ಹುಚ್ಚರಿ ನಾನು ಹೇಳಿದಲ್ಲ, ಅವ್ರ ಬಟ್ಟೆ ಅವರು ಇರ್ಕೊಂಡು ದಾರಿಯಲ್ಲಿ ಬೀದಿಲಿ ಅಮ್ಮ ತಾಯಿ ಅಂತಲ್ಲ, ಆ ಪರಿಸ್ಥಿತಿ ಬರ್ತಾವೆ. ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ನರೇಂದ್ರ ಮೋದಿಯವರು, ನಡ್ಡಾಜಿಯವರು, ಅಮಿತ್ ಶಾಜಿಯವರು 100ಕ್ಕೆ 100 ವಿಜೇಂದ್ರ ಅವ್ರನ್ನ ಮುಂದುವರಿಸ್ತಾರೆ. ಇದ್ರ ಬಗ್ಗೆ ಎರಡು ಮಾತಿಲ್ಲ, ಸ್ಟೇನೂ ಇಲ್ಲ, ಯಾವುದೂ ಇಲ್ಲ. ವಿಜೇಂದ್ರ ಶಕ್ತಿ ಗೊತ್ತು, ವಿಜೇಂದ್ರ ಸಾಮರ್ಥ್ಯ ಗೊತ್ತು. ಸಂಘಟನೆ ಮಾಡಿದರೆ, ಭ್ರಷ್ಟಾಚಾರದ ಹೋರಾಟ ಮಾಡಿದರೆ ಯಡಿಯೂರಪ್ಪನವರೇ ಪ್ರಶ್ನಾತೀತ ನಾಯಕ. ರಾಜ್ಯದ ಬಿಜೆಪಿ ಕಟ್ಟಿದ ಯಡಿಯೂರಪ್ಪನೇ ಅಂದರೆ ಸಂಘ ಪರಿವಾರದ ಅನಂತ್ ಕುಮಾರ್ ಅವರ ಸಂಘ ಅನೇಕ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಪಕ್ಷವನ್ನು ಕಟ್ಟಿದ್ರು. ಇವತ್ತೇನಾದರೂ ಯಡಿಯೂರಪ್ಪ ಇಲ್ಲದೆ ಇದ್ದರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮಟ್ಟಕ್ಕೆ ಬರ್ತಾರಲ್ಲ. ಆಂಧ್ರದಲ್ಲಿ ಆಯ್ತಾ, ತಮಿಳುನಾಡಲ್ಲಿ ಬಂತ, ಕೇರಳದಲ್ಲಿ ಬಂತ. ಯಡಿಯೂರಪ್ಪನಂತ ದೈತ್ಯ ಶಕ್ತಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ರು. ಮುಂದೆ ಅವ್ರಿಗೆ ಒಂದು ಕನಸಿದೆ, ಮಗನ ಮುಖ್ಯಮಂತ್ರಿ ಮಾಡೋಕ್ಕೋಸ್ಕರ ಯಡಿಯೂರಪ್ಪ ಹೋರಾಟ ಅಲ್ಲ, ತಾನು ನಂಬಿದಂಥ ಸಿದ್ಧಾಂತವನ್ನು ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕು, ಬೆಳೆಸಬೇಕು, ಅಧಿಕಾರ ತರಬೇಕು ಅಂತೇಳಿ ಯಡಿಯೂರಪ್ಪನ ಮಹತ್ವಾಕಾಂಕ್ಷೆ ಇದೆ. ಇದೇನು ಬೇಕಾದ್ರೆ ಹೇಳಿ, ಅವ್ರು ಅರೆ ಹುಚ್ಚರು, ಅವ್ರಿಗೆ ಹೆಚ್ಚು ಅವ್ರ ಹೆಸರು ಹೇಳೋಕ್ಕೂ ಇಚ್ಛೆ ಪಡಲ್ಲ. ಹಾಗಾಗಿ ಅರೆ ಹುಚ್ಚರ ಬಗ್ಗೆ ಜಾಸ್ತಿ ಮಾತಾಡಿದರೆ ಜನ ನನಗೂ ಬೇಕು. ಮತ್ತೊಂದು ಹೇಳಿದ್ದಾರೆ, ಈಗ ಯಡಿಯೂರಪ್ಪನವ್ರನ್ನ ಹಾಡಿ ಹೊಗಳ್ತಾ ಇದ್ದವರು ಅಧಿಕಾರದಿಂದ ಕೇಳಿ ಅವಾಗ ಹೋಗಿದ್ದವ್ರು ಯಾರು ಯಡಿಯೂರಪ್ಪ ಕೇಳಿ. ಆಯ್ತಣ್ಣ, ಆಯಿತು, ಅದಕ್ಕೂ ಉತ್ತರ ಕೊಡ್ತೀನಿ. ನನಗೆ ಇನ್ನು ಮೈಂಡ್ ರಿಚವಾಗಿಲ್ಲ. ಸ್ವಲ್ಪ ಎಲ್ಲೋ ನನಗೂ ಸಿಟ್ಟು, ದುಡುಕು, ಮುಂಗೋಪ. ಕೆಲವರು ನನ್ನನ್ನು ಈಗ ಅವ್ರನ್ನ ಹೆಂಗೆ ಬಳಸ್ಕೊಳ್ತಾರಲ್ಲ, ಅವ್ರನ್ನ ಬಳಸ್ಕೊಳ್ತಾರೆ. 100ಕ್ಕೆ 100 ಬಲಿ ಕೊಡ್ತಾರೆ. ಇನ್ನು ನಾನು ಹೇಳಿದೆ, ಮಾರಿ ಕೊಡೋದಂಗೆ ಹಳ್ಳಿಗಳಲ್ಲಿ ಸುಮ್ಮನೆ ನೀರು ಉಪ್ಪಿನ ನೀರು ಕುಡಿಸಿ ಬಲಿ ಕೊಡ್ತಾರಲ್ಲ, ಹಂಗೆ ಕೆಲವರು ರಾಜಕೀಯವಾಗಿ ನಿನ್ನನ್ನು ಎತ್ಕಟ್ಟಿ. ನನಗೆ ಇವತ್ತು ಎತ್ತಾಳರಿಗೆ ಗೌರವ ಇದೆ. ನಮ್ಮ ಸಮಾಜದ ಸಮುದಾಯದ ಮುಖಂಡ, ಒಬ್ಬ ಕೇಂದ್ರ ಸಚಿವರಾಗಿರ್ತಾರೆ, ಅವ್ರ ಬಗ್ಗೆ ನಿಜವಾಗ್ಲೂ ಈಗಲೂ ಗೌರವ ಇದೆ. ನೀನು ಬಲಿಪುಷ ಮಾಡಪ್ಪ, ನೀನೇ ಅರಕೆ ಕುರಿ ಹಾಕ್ತೀವಿ. ಕೆಲವರು ನಿನ್ನನ್ನು ಅರಕೆ ಕುರಿ ಮಾಡ್ತಾರೆ, ನಿನ್ನ ಮುಖ್ಯಮಂತ್ರಿ ಮಾಡ್ತೀವಿ, ರಾಜ್ಯದ ಅಧ್ಯಕ್ಷ ಮಾಡ್ತೀವಿ, ಚೀಟಿ ಇಡ್ತಾರೆ ಕೆಲವರು. ನಮ್ಮವ್ರಿಗೆ ನೀನು ಯಾಕೆ ಕಿವಿಯಾಗಿ ಹೂ ಮುಡ್ಕೊಂತೀವಿ? ನೀನು ಹೂ ಮೂಡಿಸು ಬೇರೆಯವ್ರಿಗೆ. ನೀನು ಟೋಪಿ ಹಾಕಿ ಹಾಕ್ಸಿಬೇಡಪ್ಪ, ಹಾಕಡ. ನಿನ್ನ ಬಗ್ಗೆ ನನಗೆ ಗೌರವ ಇದೆ, ನೀನು ಬಲಿಯಾಗಬೇಡ. ನಿಮಗೆ ಸರ್ಕಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರಿ, ನೀವು ಕಾಂಗ್ರೆಸ್ಸಿನ ಗುಲಾಮರಾಗಿ ಏಜೆಂಟ್ರಾಗಿ ಕೆಲಸ ಮಾಡ್ತಿದ್ದೀರಿ. ನಾಚಿಕೆ ಬಗ್ಗೆ ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. 102 ಸಮುದಾಯ ಅನ್ಯಾಯ ಆಗಿತ್ತು ಅಂತ ಹೇಳಿಲ್ಲಪ್ಪ. ಹಾಗಾಗಿ ನಿನಗೆ ಬುದ್ಧಿ ಭ್ರಮಣೆಯಾಗಿದೆ, ಅರೆ ಹುಚ್ಚ ಶಬ್ದ ಸೇರಿಸ್ಬೇಕಾಗತ್ತೆ. ಯಡಿಯೂರಪ್ಪ ನೋಡಿ, ವೀರಶೈವ ಲಿಂಗಾಯತ ಧರ್ಮ ಎಲ್ಲ ಸಮಾಜಗಳನ್ನು ಅಪ್ಪಿಕೊಟ್ಟ ಧರ್ಮ ಯಾವುದಿದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ. ನಮ್ಮ ಹೋರಾಟ ಯಾರ ವಿರುದ್ಧ? ಅರೆ ಯಡಿಯೂರಪ್ಪ ವಿಜೇಂದ್ರ ಬೈಯೋದು ನಿಂದು ಒಂದು ಅಜೆಂಡನಾ? ಅರೆ ಒಂದು ಅಜೆಂಡಾ ಬೇಕಲ್ಲ.